ಎಳೆಯರ ರಾಮಾಯಣದ ಅಧ್ಯಾಯ ವಾನರರ ವೀರಾತಿಶಯ. ಉಪ ಅಧ್ಯಾಯ ಸುಗ್ರೀವ ಸೈನ್ಯದ ಸಾಹಸ. ಸುಗ್ರೀವನು ಶ್ರೀರಾಮನಿಗೆ ಸೀತೆಯನ್ನು ಹುಡುಕಲು ಸಹಾಯ ಮಾಡುವೆ ಎಂದು ಹೇಳಿದ್ದ. ಆದರೆ ಆಗ ಮಳೆಗಾಲ. ಆ ಸಮಯದಲ್ಲಿ ಸೀತೆಯನ್ನು ಹುಡುಕುವುದು ಕಷ್ಟದ ಕೆಲಸ. ಆದ್ದರಿಂದ ಮಳೆಗಾಲ ಕಳೆದ ನಂತರ ಅನ್ವೇಷಣಾ ಕಾರ್ಯವನ್ನು ಆರಂಭಿಸಬೇಕು ಎಂದುಕೊಂಡರು. ಶ್ರೀರಾಮ ಲಕ್ಷ್ಮಣರು ಕಾಡಿನಲ್ಲಿಯೇ ಉಳಿದರು. ಮಳೆಗಾಲ ಆರಂಭವಾಯಿತು. ಆಕಾಶದಲ್ಲಿ ಕಪ್ಪಾದ ಮೋಡಗಳು ದಟ್ಟವಾಗಿ ಆವರಿಸಿ ಕಾರ್ಗತ್ತಲು ಕವಿಯಿತು. ಗುಡುಗು ಸಿಡಿಲುಗಳ ಆರ್ಭಟ ಆರಂಭವಾಯಿತು. ಆಕಾಶದಲ್ಲಿ ಆಗಾಗ ಮಿಂಚುಗಳು ಸುಳಿದು ಮಾಯವಾಗುತ್ತಿದ್ದವು. ಮಳೆ ಧಾರಾಕಾರವಾಗಿ ಹುಯ್ಯಲಾರಂಭಿಸಿತು. ಮಳೆಗಾಗಿ ಕಾದು ನಿಂತಿದ್ದ ಮರಗಿಡಗಳು ನೀರು ಕುಡಿದು ತಣಿದವು. ಧೂಳಿನಿಂದ ಆವೃತವಾಗಿ ಮೊಬ್ಬಾಗಿ ಕಾಣುತ್ತಿದ್ದ ಬೆಡ್ಡ ಗುಡ್ಡಗಳು ತೊಳೆದು ಸ್ವಚ್ಛವಾದವು. ಮಳೆಗಾಗಿ ಹಾತೊರೆಯುತ್ತಿದ್ದ ಚಾತಕ ಪಕ್ಷಿಗಳು ನೀರುಂಡು ತೃಪ್ತವಾದವು. ಶ್ರೀರಾಮ ಲಕ್ಷ್ಮಣರು ಪ್ರಕೃತಿಯ ವಿಚಿತ್ರ ಲೀಲೆಯನ್ನು ಕಂಡು ಅಚ್ಚರಿಪಟ್ಟರು. ಮಳೆಗಾಲ ಕಳೆದು ಶರದೃತು ಪ್ರಾರಂಭವಾಯಿತು. ಈಗ ಕಾಡಿನ ಸೌಂದರ್ಯವೇ ಬೇರೆ. ಎತ್ತ ನೋಡಿದರೂ ಹಸುರಿನ ರಾಶಿ. ಗಿಡಮರಗಳು ಹೂವು ಹಣ್ಣುಗಳ ಭಾರದಿಂದ ಬಾಗಿದ್ದವು. ಚಕ್ರವಾಕಗಳು ಜೊತೆಗೂಡಿ ಹಾಡುತ್ತಿದ್ದವು. ಬಿಳಿಯ ಮೋಡಗಳು ಹಿಂಜಿದ ಹತ್ತಿಯಂತೆ ಆಕಾಶದಲ್ಲಿ ತೇಲಿಕೊಂಡು ಹೋಗುತ್ತಿದ್ದವು. ಸೂರ್ಯೋದಯ ಸೂರ್ಯಾಸ್ತಮ ಇವುಗಳ ಚೆಲುವೇ ಚೆಲುವು. ಕಮಲ ಅರಳುವುದು, ದುಂಬಿ ಹಾಡುವುದು, ಹಂಸ ಪಕ್ಷಿಗಳು ಚಕ್ರವಾಕಗಳು ಆಡುವುದು ಎಲ್ಲವೂ ಚೆಂದ. ಆಕಾಶದ ತುಂಬ ಅಸಂಖ್ಯಾತ ನಕ್ಷತ್ರಗಳು ಥಳಥಳಿಸುತ್ತಿದ್ದವು. ಶ್ರೀರಾಮನು ಅವುಗಳನ್ನು ನೋಡುತ್ತಾ ಹಾಗೆ ಸೀತೆಯನ್ನು ನೆನೆಯುತ್ತಾ ನಿಟ್ಟುಸಿರು ಬಿಡುತ್ತಿದ್ದನು. ಈತ ಕಿಷ್ಕಿಂಧೆಯಲ್ಲಿ ಸುಗ್ರೀವನು ಪಟ್ಟಾಭಿಷೇಕವಾದ ನಂತರ ರಾಜ್ಯಭಾರ ಕ್ರಮದಲ್ಲಿ ತೊಡಗಿದ. ಶ್ರೀರಾಮನಿಗೆ ಕೊಟ್ಟ ಮಾತು ಅವನಿಗೆ ಮರೆತೇ ಹೋಯಿತು. ತಾನು, ತನ್ನ ಹೆಂಡತಿ, ಮಕ್ಕಳು, ತನ್ನ ರಾಜ್ಯ ಇಷ್ಟೇ ಸ್ವಾರ್ಥದಲ್ಲಿ ಅವನು ಮುಳುಗಿಬಿಟ್ಟ. ಒಂದು ದಿನ ಹನುಮಂತನು, ಸುಗ್ರೀವ, ಇದೇಕೆ ಹೀಗಾಗಿ ಬಿಟ್ಟೆ? ಶ್ರೀರಾಮನ ಉಪಕಾರವನ್ನು ಮರೆತೇ ಬಿಟ್ಟಿರುವೆಯಲ್ಲ, ಇದು ಸರಿಯೇ? ಸಜ್ಜನರು ತಮಗೆ ಉಪಕಾರ ಮಾಡಿದವರನ್ನು ಎಂದಿಗೂ ಮರೆಯೋದಿಲ್ಲ. ಉಪಕಾರ ಎಷ್ಟೇ ಸಣ್ಣದಿರಲಿ ಅದನ್ನು ಸದಾಕಾಲ ಕೃತಜ್ಞತೆಯಿಂದ ಸ್ಮರಿಸಿಕೊಳ್ಳುತ್ತಾರೆ. ಅಷ್ಟೇ ಅಲ್ಲ, ಅವರಿಗೆ ಪ್ರತ್ಯುಪಕಾರ ಮಾಡಲು ಪ್ರಯತ್ನ ಪಡುತ್ತಾರೆ. ಶ್ರೀರಾಮನು ನಿನಗೆ ರಾಜ್ಯ ದೊರಕಿಸಿಕೊಟ್ಟ. ನೀನು ನಿನ್ನ ಹೆಂಡತಿಯು ಒಂದುಗೂಡುವಂತೆ ಮಾಡಿದ. ಎಂತಹ ಮಹಾ ಉಪಕಾರ ಅದು! ನೀನು ಜೀವನ ಪರ್ಯಂತ ಅವನಿಗೆ ಋಣಿಯಾಗಿರಬೇಕು. ಅವನಿಗೆ ಎಲ್ಲ ರೀತಿಯ ಸಹಾಯವನ್ನೂ ಮಾಡಬೇಕು. ಆದರೆ ನೀನು ಮಾಡಿರುವುದಾದರೂ ಏನು? ಅವನಿಗೆ ಸಹಾಯ ನೀಡುತ್ತೇನೆ ಎಂಬ ನಿನ್ನ ಮಾತನ್ನೇ ಮರೆತು ಬಿಟ್ಟಿದ್ದೀಯೇ. ಅಂದರೆ ನೀನು ಅವನನ್ನು ಸಂಪೂರ್ಣವಾಗಿ ಉಪೇಕ್ಷಿಸಿದ್ದೀಯೇ. ಪಾಪ, ಅವನು ಹೆಂಡತಿಯ ಅಪಹರಣದಿಂದ ದುಃಖಕೊಂಡು ಕಾಡಿನಲ್ಲಿ ಅಲೆದಾಡುತ್ತಿದ್ದರೆ ನೀನು ಇಲ್ಲಿ ಲೋಲುಪನಾಗಿ ಮೈ ಮರೆತಿದ್ದೀಯ. ಇದು ಸರಿಯಲ್ಲ. ಈಗ ಮಳೆಗಾಲ ಕಳೆದಿದೆ. ಈಗಲಾದರೂ ಸೀತಾದೇವಿಯನ್ನು ಹುಡುಕುವ ಕೆಲಸಕ್ಕೆ ತೊಡಗು ಎಂದನು. ಇದೇ ಸಮಯಕ್ಕೆ ಸರಿಯಾಗಿ ಶ್ರೀರಾಮನು ಲಕ್ಷ್ಮಣನನ್ನು ಸುಗ್ರೀವನ ಬಳಿಗೆ ಕಳುಹಿಸಿದನು. ಲಕ್ಷ್ಮಣನು, ಸುಗ್ರೀವ, ಮಳೆಗಾಲ ಕಳೆಯಿತು. ನೀನು ನಮಗೆ ಸಹಾಯ ಮಾಡುತ್ತೇನೆಂದು ಮಾತು ಕೊಟ್ಟಿದ್ದಿ. ಅಲ್ಲಿ ಕಾಡಿನಲ್ಲಿ ನಮ್ಮ ಅಣ್ಣನವರು ಸೀತೆಯ ವಿರಹದಿಂದ ಕೊರಗುತ್ತಿದ್ದಾರೆ. ಇಲ್ಲಿ ನೋಡಿದರೆ ನೀನು ಸ್ವಾರ್ಥದಲ್ಲಿ ಮುಳುಗಿದ್ದೀಯೇ. ಸೀತಾದೇವಿಯನ್ನು ಹುಡುಕಲು ನೀನು ಸಹಾಯ ಮಾಡುವೆಯೋ ಇಲ್ಲವೋ ಅಷ್ಟನ್ನಾದರೂ ಹೇಳು ಎಂದನು. ಸುಗ್ರೀವನಿಗೆ ವಿವೇಕ ಬಂತು. ನಾನು ಮಾಡಿದ್ದು ತಪ್ಪು ಎನಿಸಿತು. ಅವನು, ಲಕ್ಷ್ಮಣ, ನನ್ನಿಂದ ತಪ್ಪಾಗಿ ಹೋಗಿದೆ. ಇನ್ನು ನಾನು ತಡ ಮಾಡುವುದಿಲ್ಲ. ಇಗೋ, ನಿನ್ನೊಡನೆ ಈಗಲೇ ಅರಣ್ಯಕ್ಕೆ ಬಂದು ಶ್ರೀರಾಮನನ್ನು ಕಾಣುತ್ತೇನೆ. ಇಂದಿನಿಂದಲೇ ನಮ್ಮ ಕೆಲಸವನ್ನು ಪ್ರಾರಂಭಿಸೋಣ ಎಂದು ಹೇಳಿದನು. ಹನುಮಂತ ಮೊದಲಾದ ವಾನರ ನಾಯಕರನ್ನು ಕರೆದುಕೊಂಡು ಶ್ರೀರಾಮನ ಬಳಿಗೆ ಹೋದನು. ಶ್ರೀರಾಮನಿಗೆ ನಮಸ್ಕರಿಸಿ, ಶ್ರೀರಾಮ, ನಾನು ಮಾಡಿರುವುದು ಘೋರವಾದ ತಪ್ಪು. ದಯವಿಟ್ಟು ಕ್ಷಮಿಸು. ನಾನು ನಿನಗೆ ಕೊಟ್ಟಿರುವ ವಚನವನ್ನು ಮರೆತಿಲ್ಲ. ಇಂದಿನಿಂದಲೇ ಸೀತೆಯನ್ನು ಹುಡುಕುವ ಕೆಲಸ ಪ್ರಾರಂಭಿಸುತ್ತೇನೆ ಎಂದು ಹೇಳಿದನು. ಆನಂತರ ತನ್ನ ಸೇನಾಪತಿ ನೀಲನನ್ನು, ಸಮಸ್ತ ವಾನರ ಸೇನೆಯನ್ನು ಬರಹೇಳಿದನು. ಮಹೇಂದ್ರ, ಹಿಮವಂತ, ವಿಂಧ್ಯ, ಕೈಲಾಸ ಮತ್ತು ಮಂದರ ಪರ್ವತಗಳಲ್ಲಿದ್ದ ಲಕ್ಷಾಂತರ ವಾನರರು ಬಂದರು. ಆ ಕಪಿಗಳಲ್ಲಿ ಕೆಲವು ಕಪ್ಪು ಬಣ್ಣದವು ಮತ್ತು ಕೆಲವು ಕೆಂಪು ಬಣ್ಣದ್ದು. ಬೂದು ಬಣ್ಣದ ಕಪಿಗಳು ಅಸಂಖ್ಯಾತವಾಗಿದ್ದವು. ಆ ವಾನರರು ವಿವಿಧ ರೀತಿಯ ಸಾಮರ್ಥ್ಯವನ್ನು ಹೊಂದಿದ್ದರು. ವೇಗವಾಗಿ ಓಡಬಲ್ಲವರಾಗಿದ್ದರು. ಎತ್ತರಕ್ಕೆ ಹಾರಬಲ್ಲ ಶಕ್ತಿ ಗಳಿಸಿದ್ದರು. ಯುದ್ಧ ವಿದ್ಯೆಯಲ್ಲಿ ಪರಿಣಿತಿ ಪಡೆದಿದ್ದರು. ಈ ಪರಾಕ್ರಮಿ ವಾನರ ಸೇನೆಗಳು ಸುಗ್ರೀವನ ಬಳಿಗೆ ಬಂದವು. ಕಪಿಗಳು, ಭಲ್ಲೂಕಗಳು, ಗೋಲಾಂಗೂಲಗಳಿಂದ ಇಡೀ ಕಾಡೇ ತುಂಬಿ ಹೋಯಿತು. ಸುಗ್ರೀವನು, ಶ್ರೀರಾಮ, ಈ ಮಹಾಸೇನೆಯನ್ನು ನೋಡಿದೆಯಾ? ಇವರೆಲ್ಲರೂ ಮಹಾಪರಾಕ್ರಮಿಗಳು, ಧೀರರು. ಇವರಿಗೆ ಅಸಾಧ್ಯವಾದ ಕೆಲಸವೇ ಇಲ್ಲ. ಇವರು ಸಮುದ್ರವನ್ನು ಲಂಘಿಸುವರು, ಪರ್ವತವನ್ನು ಏರುವರು, ಆಕಾಶಕ್ಕೆ ಜಿಗಿಯುವರು, ಪರಾಕ್ರಮದಿಂದ ಯುದ್ಧ ಮಾಡುವರು. ಇವರ ನಿನ್ನ ಪತ್ನಿಯನ್ನು ಹುಡುಕಿಕೊಂಡು ಬರಲು ಈಗಲೇ ಹೊರಡುವರು. ಇವರನ್ನು ವಿಶ್ವದ ವಿವಿಧ ಮೂಲೆಗಳಿಗೆ ಕಳಿಸುತ್ತೇನೆ. ಸೀತಾದೇವಿ ಎಲ್ಲಿದ್ದರೂ ಸರಿ, ಇವರು ಹುಡುಕಿಕೊಂಡು ಬರುವರು ಎಂದನು. ಆನಂತರ ಆ ವಾನರ ಸೇನೆಯನ್ನು 4 ಭಾಗವಾಗಿ ಮಾಡಿದನು. ಮೊದಲನೆಯ ಭಾಗಕ್ಕೆ
ವಿನತನೆಂಬ ವಾನರನನ್ನು ನಾಯಕನನ್ನಾಗಿ ಮಾಡಿದನು. 2ನೆಯ ತಂಡಕ್ಕೆ ಹನುಮಂತನು ನಾಯಕನಾದನು. 3 ಮತ್ತು 4ನೆಯ ತಂಡಗಳಿಗೆ ಸುಷೇಣ ಮತ್ತು ಶತಬಲಿ ಎಂಬ ವಾನರರು ಅಧಿಪತಿಗಳಾದರು. ನಂತರ ಸುಗ್ರೀವನು, ವಾನರರೇ, ನಿಮಗೆ ತಿಳಿದಂತೆ ಶ್ರೀರಾಮನ ಧರ್ಮಪತ್ನಿ ಸೀತಾದೇವಿಯನ್ನು ಲಂಕಾಧಿಪತಿ ರಾವಣನು ಅಪಹರಿಸಿದ್ದಾನೆ. ರಾವಣನು ಸೀತಾದೇವಿಯನ್ನು ಲಂಕೆಯಲ್ಲಿ ಅಡಗಿಸಿಟ್ಟಿರುವನೋ ಅಥವಾ ಈ ಭೂಮಂಡಲದ ಬೇರೆ ಭಾಗದಲ್ಲಿ ಅವಿತಿಟ್ಟಿರುವನೋ ತಿಳಿಯದು. ಒಟ್ಟಿನಲ್ಲಿ ಸೀತಾದೇವಿಯನ್ನು ಹುಡುಕುವುದು ನಮ್ಮ ಕರ್ತವ್ಯವಾಗಿದೆ. ಆದ್ದರಿಂದ ನೀವು ಈಗಲೇ ಹೊರಡಿ. ನೀವು 4 ದಿಕ್ಕಿಗಳಿಗೆ ಹೋಗಿ ಎಲ್ಲ ಸ್ಥಳಗಳಲ್ಲೂ ಸೀತಾದೇವಿಯನ್ನು ಹುಡುಕಿ. ಶ್ರೀರಾಮನು ನಮಗೆ ಮಹಾ ಉಪಕಾರ ಮಾಡಿದ್ದಾನೆ. ನಾವು ಅವನಿಗೆ ಅವನ ಪ್ರಿಯ ಪತ್ನಿಯನ್ನು ಹುಡುಕಿಕೊಟ್ಟು ಕೃತಾರ್ಥರಾಗೋಣ. ಯಾರು ಸೀತಾದೇವಿಯನ್ನು ಹುಡುಕಿಕೊಂಡು ಬರುವರೋ ಅವರು ನನಗೆ ಸಮಾನವಾದ ವೈಭವವನ್ನು ಪಡೆಯುವರು ಎಂದು ಹೇಳಿದನು. ಶತಬಲಿಯನ್ನು ಉತ್ತರ ದಿಕ್ಕಿಗೂ, ವಿನೂತನನ್ನು ಪೂರ್ವ ದಿಕ್ಕಿಗೂ, ಸುಷೇಣನನ್ನು ಪಶ್ಚಿಮ ದಿಕ್ಕಿಗೂ ಕಳುಹಿದನು. ಆನಂತರ ಹನುಮಂತನನ್ನು ಕರೆದು, ಹನುಮಂತ, ನೀನು ಮಹಾ ವೇಗಶಾಲಿ, ಎಲ್ಲ ಕಡೆಯೂ ಸಂಚರಿಸಬಲ್ಲೆ. ಆಕಾಶ ಮಾರ್ಗ, ಜಲಮಾರ್ಗಗಳಲ್ಲೂ ಅಡ್ಡಿಯಿಲ್ಲದೆ ಹೋಗುವೆ. ದೇವಲೋಕ, ಗಂಧರ್ವಲೋಕಗಳಿಗೆ ಸಹ ಹೋಗಿ ಬರುವೆ. ನೀನು ಪರಾಕ್ರಮಿಯೂ ಬುದ್ಧಿವಂತನೂ ಆಗಿರುವೆ. ಆದುದರಿಂದ ನಾನು ನಿನ್ನ ಮೇಲೆ ಹೆಚ್ಚಿನ ವಿಶ್ವಾಸ ಇಟ್ಟಿದ್ದೇನೆ. ಸೀತೆಯನ್ನು ಹುಡುಕುವ ಕಾರ್ಯದಲ್ಲಿ ನಿನ್ನ ಹೊಣೆ ಹೆಚ್ಚಿನದು. ಈ ಕೆಲಸ ನಿನ್ನಿಂದಲೇ ಸಾಧ್ಯ ಎಂದು ನನಗೆ ಅನ್ನಿಸುತ್ತದೆ. ಲಂಕೆಯು ಇಲ್ಲಿಂದ ದಕ್ಷಿಣ ದಿಕ್ಕಿಗಿದೆ. ಆದ್ದರಿಂದ ನೀನು ದಕ್ಷಿಣ ದಿಕ್ಕಿಗೆ ಹೋಗು. ಸೀತಾದೇವಿಯನ್ನು ಅರಸಿಕೊಂಡು ಬಾ ಎಂದನು. ಶ್ರೀರಾಮನು ಸುಗ್ರೀವನ ಮಾತುಗಳನ್ನು ಕೇಳಿದನು. ಹನುಮಂತನು ಸುಗ್ರೀವನ ಅಂತರಂಗದ ಮಿತ್ರ ಎಂದು ತಿಳಿದು ಅವನಿಗೆ ಸಂತೋಷವಾಯಿತು. ಅವನಿಗೂ ಸಹ ಹನುಮಂತನಿಂದಲೇ ಸೀತಾನ್ವೇಷಣೆ ಸಾಧ್ಯ ಎನ್ನಿಸಿತು. ಶ್ರೀರಾಮನು ತನ್ನ ಕೈ ಬೆರಳಲ್ಲಿದ್ದ ಉಂಗುರವನ್ನು ತೆಗೆದು, ಹನುಮಂತ, ಈ ಉಂಗುರವನ್ನು ನೀನು ನಿನ್ನ ಬಳಿಗೆ ಇಟ್ಟುಕೋ. ನೀನು ನನ್ನ ಪತ್ನಿಯನ್ನು ನೋಡಿದಾಗ ಅವಳಿಗೆ ಇದನ್ನು ತೋರಿಸು. ಇದನ್ನು ನೋಡಿದ ಕೂಡಲೇ ಅವಳಿಗೆ ಇದು ನನ್ನ ಉಂಗುರ ಎಂದು ತಿಳಿಯುತ್ತದೆ. ನಿನ್ನೊಡನೆ ಹೆದರಿಕೆಯಿಲ್ಲದೆ ಮಾತನಾಡುತ್ತಾಳೆ ಎಂದನು. ಸೀತೆಯನ್ನು ಗುರುತಿಸಲು ಸಹಾಯವಾಗುವ ಕೆಲವು ಚಹರೆಗಳನ್ನು ಹೇಳಿದನು. ಹನುಮಂತನು ತನ್ನ 2 ಕೈಗಳನ್ನು ನೀಡಿ ಭಕ್ತಿಯಿಂದ ಉಂಗುರವನ್ನು ತೆಗೆದುಕೊಂಡು ಜೋಪಾನವಾಗಿ ಇಟ್ಟುಕೊಂಡನು. ಸುಗ್ರೀವನು ಆಜ್ಞಾಪಿಸಿದಂತೆ ಕಪಿಸೇನೆಗಳು ವಿವಿಧ ದಿಕ್ಕಿನಲ್ಲಿ ಪ್ರಯಾಣ ಬೆಳೆಸಿದವು. ಸೀತಾದೇವಿಯನ್ನು ಹುಡುಕುವೆವು, ರಾವಣನನ್ನು ತುಂಡರಿಸುವೆವು ಎಂದು ಉತ್ಸಾಹ ಸಂಭ್ರಮಗಳಿಂದ ಹೆಜ್ಜೆ ಹಾಕಿದವು. ಉತ್ತರ ದಿಕ್ಕಿಗೆ ಹೊರಟ ಶತಬಲಿಯ ನೇತೃತ್ವದ ವಾನರ ಸೇನೆಯು ಮ್ಲೇಚ್ಛ, ಪುಲಿಂದ, ಶೂರಸೇನ, ಪ್ರಸ್ಥಲ, ಕುರು ಮತ್ತು ಮದ್ರ ದೇಶಗಳಲ್ಲಿ ಸೀತಾದೇವಿಗಾಗಿ ಹುಡುಕಾಟ ನಡೆಸಿತು. ಅಲ್ಲದೆ ಕಾಂಬೋಜ, ಯವನ, ಶತ, ಬಾಹ್ಲಿಕ, ಋಷಿಕ, ಪೌರವ, ಚೀನ, ಪರಮಚೀನ ರಾಜ್ಯಗಳಲ್ಲಿ ಕೂಡ ತಮ್ಮ ಅನ್ವೇಷಣೆಯನ್ನು ನಡೆಸಿದವು. ಹಿಮಾಲಯದ ಪರ್ವತ ತಪ್ಪಲುಗಳಲ್ಲಿಯೂ, ಕಾಲಪರ್ವತ ಶಿಖರಗಳಲ್ಲಿಯೂ, ಸುದರ್ಶನ ಪರ್ವತದ ಗುಹೆಗಳಲ್ಲಿಯೂ, ದೇವಸಖ ಪರ್ವತದ ಶ್ರೇಣಿಗಳಲ್ಲಿಯೂ, ಕೈಲಾಸ ಪರ್ವತಗಳಲ್ಲಿಯೂ, ಕಾಂಚಿ ಪರ್ವತದಲ್ಲಿಯೂ ಸೀತೆಗಾಗಿ ಹುಡುಗಾಡಿದವು. ದೇವಗಂಧರ್ವರ ಆಶ್ರಯವಾದ ಕ್ರೌಂಚಗಿರಿಯಲ್ಲೂ ಸೀತಾದೇವಿ ಇರುವಳೇ ಎಂದು ಹುಡುಕಾಡಿದವು. ಸುಗ್ರೀವನ ಸೇನಾಪತಿಗಳಲ್ಲಿ ಒಬ್ಬನಾದ ವಿನತನು ತನ್ನ ಮಹಾಕಪಿ ಸೇನೆಯನ್ನು ತೆಗೆದುಕೊಂಡು ಪೂರ್ವ ದಿಕ್ಕಿಗೆ ಹೊರಟನು. ಪೂರ್ವ ದಿಕ್ಕಿನಲ್ಲಿದ್ದ ಎಲ್ಲ ಅರಣ್ಯಗಳನ್ನು, ಪರ್ವತಗಳನ್ನು, ನದಿ ತೀರಗಳನ್ನು ಅವನು ಶೋಧಿಸಿದರು. ಗಂಗಾ, ಸರಯು, ಕೌಶಿಕಿ, ಕಾಳಿಂದಿ ಎಂದು ಪ್ರಸಿದ್ಧವಾದ ಯಮುನಾ, ಸರಸ್ವತಿ, ಸಿಂಧು, ಶೋಣ ಮೊದಲಾದ ನದಿ ತೀರಗಳಲ್ಲಿ ಸೀತಾದೇವಿಗಾಗಿ ಹುಡುಕಾಟ ನಡೆಸಿದರು. ಅಲ್ಲದೆ ಬ್ರಹ್ಮಮಾಲ, ವಿದೇಹ, ಮಾಳವ, ಕಾಶಿ, ಕೋಸಲ, ಮಗಧ, ಪುಂಡ್ರ ಮತ್ತು ವಂಗ ದೇಶಗಳಿಗೂ ಅವರು ಹೋದರು. ಮಂದರ ಪರ್ವತ, ಯವದ್ವೀಪ, ಸುವರ್ಣದ್ವೀಪ, ಕ್ಷೀರಸಾಗರ, ವೃಷಭ ಪರ್ವತ, ಸೂರ್ಯನು ಉದಯಿಸಿ ಪೂರ್ವ ದಿಕ್ಕಿನ ರಕ್ತವನ್ನುಂಟು ಮಾಡುವ ಉದಯ ಪರ್ವತ, ಈ ಎಲ್ಲ ಕಡೆಗಳಲ್ಲೂ ಸೀತಾದೇವಿಗಾಗಿ ಹುಡುಕಾಡಿದರು. ಪಶ್ಚಿಮ ದಿಕ್ಕಿಗೆ ಸುಷೇಣನೆಂಬ ಸೇನಾಪತಿ ಹೊರಟನು. ಸುಷೇಣನ ಕಪಿಸೇನೆಯು ಸೌರಾಷ್ಟ್ರ, ಬಾಲ್ಹಿಕ, ಶೂರ, ಭೀಮ, ಕುಕ್ಷಿ ಮೊದಲಾದ ದೇಶಗಳನ್ನು, ಪಶ್ಚಿಮ ಸಮುದ್ರ ತೀರವನ್ನು ಹೊಕ್ಕು ಸೀತಾದೇವಿಗಾಗಿ ಹುಡುಕಾಡಿತು. ಅವಂತಿ, ಅಂಗಲೇಪ ನದಿಗಳನ್ನು, ಹೇಮಗಿರಿ ಎಂಬ ಬೆಟ್ಟವನ್ನು, ಕಾಂಚನ ಶಿಖರವನ್ನು, ವರಹ ಪರ್ವತವನ್ನು, ಪರ್ವತರಾಜನ ಮೇರು ಪರ್ವತವನ್ನು, ಸೂರ್ಯನು ಅಸ್ತಮಿಸುವ ಅಸ್ತಾಚಲವನ್ನು ಶೋಧಿಸಿದರು. ವಾನರರು ಅರಣ್ಯಗಳನ್ನು ಪ್ರವೇಶಿಸಿದರು. ಗಿಡಮರಗಳನ್ನು ಕತ್ತರಿಸಿದರು. ಹೇಹೇಕಾರ ಹಾಕಿದರು. ಇವರುಗಳ ಗರ್ಜನೆಯಿಂದ ಕಾಡಿನಲ್ಲಿದ್ದ ಪ್ರಾಣಿಗಳು ಹೆದರಿ ಓಡಿ ಹೋದವು. ಪಕ್ಷಿಗಳು ರಿವ್ವನೆ ಹಾರಿ ಹೋದವು. ಅವುಗಳ ಕಿಲಕಿಲ ಶಬ್ದದಿಂದ ಆಕಾಶ ತುಂಬಿತು. ವಾನರರು ಎಷ್ಟು ಹುಡುಕಿದರೂ ಅರಣ್ಯದಲ್ಲಿ ಸೀತೆ ಇರಲಿಲ್ಲ. ಸಾಗರದ ದಂಡೆಗಳಲ್ಲಿ ಕಾಣಲಿಲ್ಲ. ಸಮುದ್ರದ ಬುಡದಲ್ಲೂ ಗೋಚರಿಸಲಿಲ್ಲ. ಗುಹೆಗಳಲ್ಲೂ ಸೀತೆಯ ಸುಳಿವೇ ಇಲ್ಲ. ವಾನರರು ಬೆಟ್ಟಗಳನ್ನು ಹತ್ತಿದರು. ಬಂಡೆಗಳನ್ನು ತಳ್ಳಿ ಕಂದಕಗಳಿವೆಯೇ ಎಂದು ಪರೀಕ್ಷಿಸಿದರು. ಪರ್ವತಗಳ ತುಟ್ಟ ತುದಿಯನ್ನೇರಿ ಸುತ್ತಲೂ ದಿಟ್ಟಿಸಿದರು. ಎಲ್ಲಿಯೂ ಸೀತೆಯ ಕುರುಹೇ ಇಲ್ಲ. ಬೇರೆ ಬೇರೆ ಊರುಗಳಿಗೆ, ರಾಜ್ಯಗಳಿಗೆ ಹೋದರು. ಅಲ್ಲಿ ಹೊಸಬರು ಬಂದಿರುವರೇ ಎಂದು ವಿಚಾರಿಸಿದರು.
ಹೊಸಬರ ಗುಂಪಿನಲ್ಲಿ ಸೀತೆ ಇರುವಳೆ ಎಂದು ಹುಡುಕಿದರು. ಎಲ್ಲ ಊರುಗಳಲ್ಲೂ, ಊರಿನ ಪ್ರತಿಯೊಂದು ಮನೆಯೆಂದೂ ಶೋಧಿಸಿದರು. ಆದರೆ ಸೀತಾದೇವಿ ಮಾತ್ರ ಸಿಗಲಿಲ್ಲ. ಎಲ್ಲರೂ ನಿರಾಶರಾದರು. ಎಲ್ಲ ಭಾಗಗಳನ್ನು ಹುಡುಕಿಯಾಯಿತು. ಆದರೆ ಸೀತೆ ಸಿಗಲಿಲ್ಲವಲ್ಲ ಎಂಬ ದುಃಖವಾಯಿತು. ದಕ್ಷಿಣ ಭಾಗಕ್ಕೆ ಹೋಗಿದ್ದ ಸೇನೆಯನ್ನು ಬಿಟ್ಟು ಉಳಿದೆಲ್ಲ ವಾನರ ಸೇನೆಗಳು ನಿರಾಶೆಯಿಂದ ಕಿಷ್ಕಿಂಧೆಗೆ ಹಿಂತಿರುಗಿದವು.